ಅಂದ್ರೆ ಈಗ ಸ್ಕ್ವಿಂಟ್ ಅಂದ್ರೆ ಕಾಮನ್ ಆಗಿ ಸುಮಾರು ಹಳ್ಳಿ ಕಡೆ ಎಲ್ಲ ಮೆಳ್ಗಣ್ಣು, ಮಾಲ್ಗಣ್ಣು, ಒರ್ಚ್ ಕಣ್ಣು ಆತರ ಎಷ್ಟೊಂದ್ ಟರ್ಮ್ಗಳಲ್ಲಿ ಹೇಳ್ತಾರೆ. ಸ್ಕ್ವಿಂಟ್ ಅಂದ್ರೆ ಕಣ್ಣನ್ನ ಹಾಫ್ ಕ್ಲೋಸ್ ಮಾಡಿ ಈ ತರ ನೋಡೋದು, ಲಿಟ್ರಲ್ ಮೀನಿಂಗ್ ಆ ತರ. ಆ ಈಗ ನೀವು ಸುಮಾರು ಜನ ನೋಡಿರ್ಬೋದು. ಆ ಅವ್ರು ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ಗೆ ಏನೋ ಕನ್ಫ್ಯೂಷನ್ ಆಗುತ್ತೆ, ಅವ್ರು ನನ್ನನ್ನ ನೋಡ್ತಾ ಇದಾರಾ ಅಥವಾ ಬೇರೆಯವ್ರನ್ನ ನೋಡ್ತಾ ಇದಾರಾ ಅಂತ. ಸೊ ನಮ್ದು ಎರಡು ಕಣ್ಣು ಕೂಡ ನಮ್ದು ಆಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ಈಗ ನಾನು ದೀಪಿಕನ ಹತ್ರ ಮಾತಾಡ್ತಿದ್ದೀನಿ ಅಂದ್ರೆ ನಂದು ಎರಡು ಕಣ್ಣು ನಿಮಗೆ ಫೋಕಸ್ ಆಗ್ಬೇಕು. ಬಟ್ ಒಂದ್ ಕಣ್ಣು ನಿಮಗ್ ಫೋಕಸ್ ಆಗಿ ಇನ್ನೊಂದ್ ಕಣ್ಣು ಇನ್ನೊಂದ್ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇದ್ರೆ ಅದನ್ನ ನಾವು ಮೆಳ್ಗಣ್ಣು ಅಂತ ಕಾಮನ್ ಟರ್ಮ್ಸ್ ಅಲ್ಲಿ ಹೇಳ್ಬೋದು. ಅಂದ್ರೆ ಎರಡು ಕಣ್ಣು ನಾವು ಏನ್ ಆಬ್ಜೆಕ್ಟ್ ನ ನೋಡ್ಬೇಕು ಅಂತ ಅನ್ಕೊಂಡಿದೀವೋ ಅದನ್ನ ನೋಡ್ದಲೆ ಒಂದ್ ಕಣ್ಣು ಮಾತ್ರ ಅದನ್ನ ನೋಡ್ತಾ ಇದೆ, ಇನ್ನೊಂದ್ ಕಣ್ಣು ಬೇರೆ ದಿಕ್ಕಲ್ಲಿ ನೋಡ್ತಾ ಇರೋದನ್ನ ಮೇಲ್ಗಣ್ಣು ಅಂತ ಕರಿಬೋದು. ಅದೇ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಕಾಮನ್ ಕಲ್ಚರಲ್ ಬಿಲೀಫ್ ಮೆಳ್ಗಣ್ಣಲ್ಲಿ ಏನಿದೆ ಅಂದ್ರೆ ಜನ ಅದನ್ನ ತುಂಬಾ ಅದೃಷ್ಟ ಅಂತ ಅನ್ಕೊಂಡು ಸುಮಾರು ಜನ ಟ್ರೀಟ್ಮೆಂಟ್ ತಗೊಳೋದಿಲ್ಲ. ದಟ್ ಈಸ್ ದ ವೆರಿ ಸ್ಯಾಡ್ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್. ಈಗ ಸ್ಕ್ವಿಂಟ್ ನಿಮ್ಗೆ ಎಷ್ಟ್ ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ವಯಸ್ಸಾಗಿರೋರ್ಗೆ ಬರ್ಬೋದು. ಹುಟ್ಟಿದ ಮಗುವಿಂದ ಹಿಡಿದು ಒಂದು 80-90 ವರ್ಷದ ಮುದುಕರಿಗೂ ಕೂಡ ಬರ್ಬೋದು. ಹುಟ್ಟಿನಿಂದ ಬರೋದನ್ನ ಹುಟ್ಟು ಸ್ಕ್ವಿಂಟ್ ಅಂತ ಕರಿತೀವಿ, ಕಂಜೆನೆಟಲ್ ಸ್ಕ್ವಿಂಟ್ ಅಂತ. ಅದೇ ಅಡಲ್ಟ್ಸ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ಬರೋದ್ ಏನಾಗುತ್ತೆ, ಮೆದುಳಲ್ಲಿ ನರಗಳಿರುತ್ತೆ, ಆ ನರದ ತೊಂದರೆಯಿಂದ ಕೂಡ ಮೆಳ್ಗಣ್ ಬರ್ಬೋದು. ಸೊ ಏಜ್ ಗ್ರೂಪ್ ಅವ್ರಿಗೆ ಅಂತ ಏನಿಲ್ಲ, ಸಣ್ಣ ವಯಸ್ಸಿಂದ ಮುದುಕ ವಯಸ್ಸುವರ್ಗ ಬರ್ಬೋದು. ಆದ್ರೆ ಚಿಕ್ಕ ವಯಸ್ಸಲ್ಲಿ ಬರೋ ಮೆಳ್ಗಣ್ಣಿಗೆ ದೃಷ್ಟಿ ತೊಂದರೆ ತುಂಬಾ ಆಗುತ್ತೆ. ಅದೇ 10-15 ವರ್ಷದ ನಂತರ ಬರೋ ಮೆಳ್ಗಣ್ಣಲ್ಲಿ ಎರಡೆರಡು ಕಾಣೋದು ಕಾಮನ್. ಅಂದ್ರೆ ಡಬಲ್ ವಿಷನ್ ಅಂತ ಏನ್ ಕರಿತೀವಿ, ಅದು ಎಲ್ಡರ್ಲಿ ಪೀಪಲ್ ಅಲ್ಲಿ ಬರೋರಿಗೆ ಡಬಲ್ ವಿಷನ್ ಸಮಸ್ಯೆಯಿಂದ ಬರ್ತಾರೆ. ಸಣ್ಣ ಮಕ್ಕಳಲ್ಲಿ ಬಂದಿರೋ ಮೆಳ್ಗಣ್ಣಿಗೆ ಒಂದು ಅವ್ರ ಕಣ್ಣು ಬೇರೆಯವ್ರು ನೋಡೋದಕ್ಕೆ ಒಂಥರ ಕಾಣೋದ್ರ ಜೊತೆಗೆ ಅವ್ರಿಗೆ ದೃಷ್ಟಿ ತೊಂದರೆ ಕೂಡ ಆಗ್ಬೋದು. ಅದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜಾಸ್ತಿ ಮೆಳ್ಗಣಿದ್ರೆ ಅವ್ರಿಗೇನೆ ಗೊತ್ತಾಗುತ್ತೆ, ಪೇರೆಂಟ್ಸ್ಗೆನೆ ಗೊತ್ತಾಗುತ್ತೆ ನನ್ ಮಗು ಯಾವ್ದೋ ಬೇರೆ ಕಡೆ ನೋಡ್ತಾ ಇದೆ ಅಂತ ಅವ್ರು ಕರ್ಕೊಂಡ್ ಬರ್ತಾರೆ. ಸ್ವಲ್ಪ ಕಡಿಮೆ ಮೆಳ್ಗಣಿರೋರ್ಗೆ ಅಷ್ಟು ಕ್ವಿಕ್ ಆಗಿ ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ. ಅವ್ರನ್ನ ದಿನ ನೋಡ ಬೇರೆ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಸ್ಕೂಲ್ ಟೀಚರ್ಸ್ ಅವರು ರೆಕಗ್ನೈಸ್ ಮಾಡ್ಬೋದು. ಸೊ ಇದು ಯೂಶಲಿ ಬೇರೆಯವರು ಇದನ್ನ ರೆಕಗ್ನೈಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಈಸಿ ಮೆಥಡ್ ಸ್ಕ್ವಿಂಟ್ ಇದೆಯೋ ಇಲ್ವೋ ಅಂತ ಡಿಟೆಕ್ಟ್ ಮಾಡೋದಕ್ಕೆ, ಈಗ ನಾವು ಸ್ವಲ್ಪ ಡಿಮ್ ಲೈಟ್ ಅಲ್ಲಿ ಫೋಟೋ ತೆಗ್ದಾಗ ರೆಡ್ ಐ ಬರುತ್ತಲ್ಲ, ಆ ರೆಡ್ ಐ ಹೊಳಪು ಒಂದ್ ಕಣ್ಣಲ್ಲಿ ಸ್ವಲ್ಪ ಡಲ್, ಒಂದ್ ಕಡೆ ಕಣ್ಣಲ್ಲಿ ಬ್ರೈಟ್ ಇದ್ರೆ ಅದು ಕೂಡ ಮೆಳ್ಗಣ್ ಇದೆ ಅನ್ನೋದಕ್ಕೆ ಒಂದು ಸಿಂಪಲ್ ಟೆಸ್ಟ್. ಬಟ್ ಸುಮಾರು ಜನ ನಮ್ಗೆ ಕಳ್ಸೋದು ಟೀಚರ್ಸ್ ಕಳಿಸ್ತಾರೆ, ಸ್ಕೂಲ್ ಟೀಚರ್ಸ್ ಅಬ್ಸರ್ವ್ ಮಾಡಿ ಕಳಿಸ್ತಾರೆ, ಮತ್ತೆ ಪೀಡಿಯಾಟ್ರಿಷಿಯನ್ಸ್. ಸೊ ಮಕ್ಕಳು ಯೂಶಲಿ ಲಸಿಕೆಗಳನ್ನ ಹಾಕ್ಸಕ್ಕೆ ಪೇರೆಂಟ್ಸ್ ಪೀಡಿಯಾಟ್ರಿಷಿಯನ್ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಸೊ ಫ್ರಮ್ 0 to 5 years ನಮ್ದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಪ್ರಕಾರ ಅವ್ರಿಗೆ ಸುಮಾರು ವ್ಯಾಕ್ಸಿನೇಷನ್ಸ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಟೈಮ್ ಅಲ್ಲಿ ಪೀಡಿಯಾಟ್ರಿಷಿಯನ್ಸ್ ಅದನ್ನ ಪಿಕಪ್ ಮಾಡ್ತಾರೆ. ಈ ತರ ಜಾಸ್ತಿ ಮೆಳ್ಗಣ್ಣು ಅವ್ರಿಗೆ ರೆಕಗ್ನೈಸ್ ಆಗುತ್ತೆ, ಕಡಿಮೆ ಇರೋದನ್ನ ಸ್ಕೂಲ್ ಟೀಚರ್ಸ್ ಅಥವಾ ಬೇರೆ ಡಾಕ್ಟರ್ಸ್ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ಇದನ್ನ ನಾವು 2 ಪಾರ್ಟ್ ತರ ತಗೋಬಹುದು. ಚಿಕ್ಕ ಮಕ್ಕಳು ಅಂದ್ರೆ ನಮ್ ಕಣ್ಣು ಬೆಳವಣಿಗೆ ಯಾವ ತರ ಅಂದ್ರೆ 0 to 6 years ಒಂದು ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ನಮ್ಗೆ ಆ ಟೈಮ್ ಅಲ್ಲಿ ನಮ್ಗೆ ಬ್ರೈನ್ ಇದು ಕನ್ನಡ, ಇದು ಹಿಂದಿ, ಆತರ ನಾವು ಲರ್ನಿಂಗ್ ಪೀರಿಯಡ್ ಒಂದಾದ್ರೆ ನಂತರದ ಪೀರಿಯಡ್ ಒಂದಾಗುತ್ತೆ. ಸೊ ವಿಜುವಲಿ ಇಮ್ಮೆಚ್ಯೂರ್ ಸಿಸ್ಟಮ್ ಅಂತ ಒಂದಿರುತ್ತೆ, ಮೆಚ್ಯೂರ್ ಸಿಸ್ಟಮ್ ಅಂತ ಒಂದಿರುತ್ತೆ. ಸೊ ಅಕ್ರಾಸ್ ಎರಡು ಸಿಸ್ಟಮ್ ಅಲ್ಲಿ ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು ಎರಡರಲ್ಲೂ ಕಣ್ಣು ಕ್ರಾಸ್ ಆಗಿ ಫಿಸಿಕಲಿ ಕಾಣೋ ಸಮಸ್ಯೆ ಒಂದು ಎಲ್ಲರಿಗೂ ಇರುತ್ತೆ. ಏನಾಗುತ್ತೆ, ಈಗ ನಾನ್ ನಿಮ್ಗೆ ನೋಡ್ಬೇಕು ಅನ್ಕೊಂಡಾಗ ನಂದು ಒಂದ್ ಕಣ್ಣು ಬೇರೆ ಕಡೆ ನೋಡ್ತಾ ಇದ್ದಾಗ ಏನಾಗುತ್ತೆ, ಅದು ನಮ್ಗೆ ಇಷ್ಟ ಇಲ್ಲ ಅಲ್ವಾ ಅದ್ ನೋಡೋದಕ್ಕೆ.
ಆ ಬ್ರೈನ್ ಏನ್ ಮಾಡುತ್ತೆ, ಈಗ ಎರಡೆರಡು ಇಮೇಜ್ ಬರ್ತಾ ಇರುತ್ತೆ. ಈಗ ನಿಮ್ದು ದೀಪಿಕಂದು ಒಂದ್ ಬರ್ತಾ ಇದ್ರೆ ಪಕ್ಕದಲ್ಲಿ ಕೂತಿರೋ ಇನ್ನೊಬ್ರದ್ದು ಎರಡು ಬಂದಾಗ ಕನ್ಫ್ಯೂಷನ್ ಆಗೋದ್ರಿಂದ ಬ್ರೈನ್ ಏನ್ ಮಾಡುತ್ತೆ, ಅದಕ್ಕೆ ಯಾವ ಕಣ್ಣಿಂದ ಅದಕ್ಕೆ ಬೇಕಾಗಿರೋ ಇಮೇಜ್ ಬರ್ತಿದೆ ಅದನ್ನ ಇಟ್ಕೊಂಡು ಇನ್ನೊಂದ್ ಕಣ್ಣನ್ನ ಸಪ್ರೆಸ್ ಮಾಡ್ಬಿಡುತ್ತೆ. ಸೊ ಈ ಸಪ್ರೆಸ್ ಮಾಡೋದ್ರಿಂದ ಆ ಕಣ್ಣಿನ ದೃಷ್ಟಿ ಕಡಿಮೆ ಆಗಬಹುದು. ಸೊ ಅದು ಮೇಜರ್ ಪ್ರಾಬ್ಲಮ್ ಸ್ಕ್ವಿಂಟ್ ಇಂದು. ಅದು ಬರೀ ನೋಡೋದಕ್ ಚೆನ್ನಾಗಿ ಕಾಣದೇ ಇರೋದು ಒಂದಾದ್ರೆ ದೃಷ್ಟಿ ಕಡಿಮೆ ಆಗ್ಬೋದು. ಸೊ ಅದು ಸೆಕೆಂಡ್ ಪ್ರಾಬ್ಲಮ್. ಮತ್ತೆ ಹೇಳಿದ ತರ ಎರಡೆರಡು ಇಮೇಜ್ ಕಾಣ್ಬೋದು. ಸೊ ಡಬಲ್ ಇಮೇಜ್ ಕಾಣ್ಬೋದು. ಆತರ ಅದು ತೊಂದರೆ ಆಗ್ಬೋದು. ಮತ್ತೆ ಇನ್ನೊಂದು ಡೆಪ್ತ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಈಗ ಡೆಪ್ತ್ ಪರ್ಸೆಪ್ಷನ್ ನಮ್ ಡೇ ಟು ಡೇ ಲಿವಿಂಗ್ ಎಲ್ಲಾ ಕೆಲ್ಸಕ್ಕೂ ಬೇಕಾಗುತ್ತೆ. ಈಗ ನಾನು ಒಂದ್ ಕಪ್ಪಲ್ಲಿ ಒಂದ್ ಕಾಫಿ ಹಾಕ್ತಾ ಇದೀನಿ ಅಂದ್ರೆ ನಿಮ್ಗೆ ಆ ಕಪ್ ಡೆಪ್ತ್ ಎಷ್ಟು ಅದ್ ಗೊತ್ತಾಗ್ಬೇಕಾಗತ್ತೆ. ಸೂಜಿಗ್ ದಾರ ಪೋಣಿಸ್ಬೇಕಾದ್ರೆ ನಿಮ್ಗೆ ಡೆಪ್ತ್ ಪರ್ಸೆಪ್ಷನ್ ಬೇಕು. ಮೆಟ್ಲು ಇಳಿಬೇಕಾದ್ರೆ ಕರೆಕ್ಟ್ ಆಗಿ ನಾನು ಎಷ್ಟು ಹೆಜ್ಜೆ ಕೆಳಗಿಡಬೇಕು ಅನ್ನೋದಕ್ಕೆ ಡೆಪ್ತ್ ಪರ್ಸೆಪ್ಷನ್ ಬೇಕು. ಇದು ನಮ್ಮ ನಾರ್ಮಲ್ ದೃಷ್ಟಿಗಿಂತ ಅತಿ ಸೂಕ್ಷ್ಮವಾದ ಒಂದು ಇದು ಹೈಯರ್ ವಿಷನ್ ಅಂತ ಹೇಳ್ಬೋದು. ಸೊ ಈ ಮೆಳ್ಗಣ್ಣಲ್ಲಿ ದೃಷ್ಟಿ ಚೆನ್ನಾಗಿದ್ರು ಕೂಡ ಒಂದೊಂದ್ಸತಿ ಈ ಡೆಪ್ತ್ ಪರ್ಸೆಪ್ಷನ್ ಅನ್ನೋದು ಹೊರ್ಟೋಗುತ್ತೆ. ಅದು ಹೋಗೋದ್ರಿಂದ ಒಂದೊಂದ್ ಕೆಲ್ಸ ಮಾಡಕ್ ಆಗೋದಿಲ್ಲ. ಈಗ ಅವರು ಪೈಲಟ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಅದು ಆಗೋದಿಲ್ಲ ಅವ್ರಿಗೆ. ಫ್ಲೈಟ್ ಕರೆಕ್ಟ್ ಆಗಿ ಲ್ಯಾಂಡ್ ಆಗ್ಬೇಕು. ಮತ್ತೆ ಸರ್ಜರಿ ಮಾಡೋರ್ಗೆ ಆತರ ಫೈನ್ ವರ್ಕ್ ಸ್ವಲ್ಪ ಕಷ್ಟ ಆಗ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಈ ಮೆಳ್ಗಣ್ಣಿಂದ ಆಗ್ಬೋದು. ಮತ್ತೆ ಇನ್ನೊಂದೊಂದ್ ಸತಿ ಏನಾಗುತ್ತೆ, ತುಂಬಾ ಸೀರಿಯಸ್ ಪ್ರಾಬ್ಲಮ್ ಇರ್ಬೋದು. ನಮ್ ಕಣ್ಣಲ್ಲೇನೆ ಏನೋ ದೋಷ ಇರ್ಬೋದು. ಚಿಕ್ಕ ಮಕ್ಳಲ್ಲಿ ಪೊರೆ ಇರ್ಬೋದು, ಅಂದ್ರೆ ಕ್ಯಾಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಅದಿರ್ಬೋದು, ಗ್ಲಾಕಮಾ ಕಾಯಿಲೆ ಇರ್ಬೋದು. ಒಂದೊಂದ್ಸತಿ ಚಿಕ್ಕ ಮಕ್ಳಲ್ಲಿ ಕಣ್ಣಿಗೆ ಕ್ಯಾನ್ಸರ್ ಬರುತ್ತೆ. ಈ ತರ ಕಾಯಿಲೆಗಳು ಕೂಡ ಮೆಳ್ಗಣ್ ತರ ಪ್ರೆಸೆಂಟ್ ಆಗ್ಬೋದು. ಸೊ ಒಂದು ಸೀರಿಯಸ್ ಪ್ರಾಬ್ಲಮ್ ಕೂಡ ಈ ಮೆಳ್ಗಣ್ಣು ಇರೋದ್ರಿಂದ ಡಿಟೆಕ್ಟ್ ಆಗುತ್ತೆ. ಅದಕ್ಕಾಗಿ ನಿಮ್ಗೆ ಮೆಳ್ಗಣ್ಣಿಂದ ಯಾವುದೇ ತೊಂದರೆ ಇಲ್ಲದೆ ಇದ್ರೂನು, ಬರೀ ನೋಟಕ್ಕೆ ಮೆಳ್ಗಣ್ಣಿದ್ರು ನೀವು ಒಂದ್ಸತಿ ಕಣ್ ಚೆಕಪ್ ಮಾಡ್ಕೊಂಡ್ಲೇಬೇಕಾಗುತ್ತೆ. ಜಾಸ್ತಿ ಇವಾಗ ಅಂದ್ರೆ ಎಷ್ಟು ಆಂಗಲ್ ಮೆಳ್ಗಣ್ಣಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ನ ನಾವು ಡಿಸೈಡ್ ಮಾಡ್ತೀವಿ. ತುಂಬಾ ಕಡಿಮೆ ಆಂಗಲ್ ಇದೆ ಅಂದ್ರೆ, ಈಗ ಇಷ್ಟು ಸ್ಟ್ರೇಟ್ ಇರೋದು ಸ್ವಲ್ಪನೇ ತಿರ್ಕೊಂಡಿದೆ, ಈಗ ಈ ತರ ಇರೋದು ಇಷ್ಟೇ ತಿರುಗಿದೆ ಅಂದ್ರೆ ತುಂಬಾ ಕಡಿಮೆ ಇರೋರ್ಗೆ ಬೇಕಾದ್ರೆ ನಾವು ಮಾನಿಟರ್ ಮಾಡ್ಕೋಬಹುದು. ಬಟ್ ಅದೇ ಹೇಳದ್ನಲ್ಲ, ಒಂದು ದೃಷ್ಟಿ ಚೆನ್ನಾಗಿರ್ಲಿಕ್ಕೆ, ಸೆಕೆಂಡ್ ನಮ್ಮ ಡೆಪ್ತ್ ಪರ್ಸೆಪ್ಷನ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಮೆಳ್ಗಣ್ಣಿಗೆ ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಟ್ರೀಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ಬಟ್ ಟ್ರೀಟ್ಮೆಂಟ್ ಅಗತ್ಯ ಡೆಫಿನೆಟ್ಲಿ ಇದೆ. ಫಸ್ಟ್ ಥಿಂಗ್, ನಮ್ಗೆ ಕಣ್ಣಲ್ಲಿ ಯಾವುದೇ ಸೀರಿಯಸ್ ಕಾಯಿಲೆಗಳು ಇಲ್ಲ ಅನ್ನೋದನ್ನ ನಾವು ಅದನ್ನ ಎಕ್ಸಾಮಿನೇಷನ್ ಮಾಡ್ಲೇಬೇಕು. ಅದಕ್ಕೋಸ್ಕರ ನಮ್ದು ಕಂಪ್ಲೀಟ್ ಐ ಚೆಕಪ್ ಮಾಡ್ಬೇಕಾಗತ್ತೆ. ಟ್ರೀಟ್ಮೆಂಟ್ ಬಂದಾಗ ನಾವು ಯೂಶಲಿ 4 ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಅಬ್ಸರ್ವೇಷನ್, ಅಂದ್ರೆ ನಾವು ಮಾನಿಟರ್ ಮಾಡ್ತೀವಿ ಯಾವ ಟೈಮಿಗೆ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು. ಸೆಕೆಂಡ್ ಆಪ್ಟಿಕಲ್ ಟ್ರೀಟ್ಮೆಂಟ್ ಅಂತ, ಅಂದ್ರೆ ಒಂದೊಂದ್ ಮೆಳ್ಗಣ್ಣು ಕನ್ನಡಕದ ತೊಂದರೆಯಿಂದ ಇರುತ್ತೆ. ಅವ್ರಿಗೆ ಪವರ್ ತೊಂದರೆ ಇರುತ್ತೆ, ಕಣ್ಣಲ್ಲಿ ನಂಬರ್ ಪ್ರಾಬ್ಲಮ್ ಇರುತ್ತೆ. ಸೊ ಆ ತರ ಬಂದಿರೋ ಮೆಳ್ಗಣ್ಣಿಗೆ ಬರೀ ಕನ್ನಡಕದಲ್ಲೇನೆ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ಆತರ ಒಬ್ಬೊಬ್ಬರಿಗೆ ಕನ್ನಡಕದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತೆ ಕೆಲವರಿಗೆ ಎಕ್ಸಸೈಸ್ ಇಂದ ಟ್ರೀಟ್ಮೆಂಟ್ ಸರಿ ಆಗ್ಬೋದು. ಅಂದ್ರೆ ಈ ಕಣ್ಣು ಆಚೆ ತಿರ್ಕೊಂಡಿರೋರ್ಗೆ ನಾವು ಹತ್ರ ನೋಡಿ ಅಂತ ಒಂದು ಹತ್ರ ನೋಡೋ ತರ ಎಕ್ಸಸೈಸಸ್ ಹೇಳ್ಕೊಟ್ಟು ಔಟ್ ಸೈಡ್ ಇರೋದನ್ನ ಸ್ವಲ್ಪ ಒಳಗಡೆ ಮಾಡ್ಬೋದು. ಸೊ ಅದು ಆರ್ಥೋಪ್ಟಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಆ ಎಕ್ಸಸೈಸ್ ಮೂಲಕ ಸರಿ ಮಾಡ್ಬೋದು. ಮತ್ತೆ ಮೆಳ್ಗಣ್ ತುಂಬಾ ಜಾಸ್ತಿ ಇರೋರು, ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ಮೆಳ್ಗಣ್ ಇದ್ದೇ ಇದೆ ಅನ್ನೋರಿಗೆ ನಾವು ಆಪರೇಷನ್ ಮಾಡಿ ಸರಿ ಮಾಡ್ಬೋದು. ಸೊ ಈ ತರ ಬೇರೆ ಬೇರೆ ಮೆಳ್ಗಣ್ಣಿಗೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್ಜರಿ ಮಾಡೋದ್ರಿಂದ ಮೆಳ್ಗಣ್ಣು ಕಂಪ್ಲೀಟ್ ಆಗಿ ಕರೆಕ್ಟ್ ಆಗ್ಬಿಡುತ್ತೆ. ಸೊ ಬೇರೆಯವರು ಆಪರೇಷನ್ ಆಗಿದೆ ಅಂತ ಬೇರೆಯವ್ರಿಗೆ ಗೊತ್ತೂ ಆಗೋದಿಲ್ಲ. ಮತ್ತೆ ಪೇಷಂಟ್ಗೆ ಅವರ ಕಣ್ಗಳು ಸ್ಟ್ರೇಟ್ ಆಗೋದ್ರ ಜೊತೆ ಅವರ ದೃಷ್ಟಿ ಕೂಡ ಚೆನ್ನಾಗಾಗುತ್ತೆ. ಮತ್ತು ಟು ಸಮ್ ಎಕ್ಸ್ಟೆಂಟ್ ಡೆಪ್ತ್ ಪರ್ಸೆಪ್ಷನ್ ಕೂಡ ಚೆನ್ನಾಗಾಗುತ್ತೆ. ಅದೇ ಜಾಸ್ತಿ ಮೆಳ್ಗಣ್ಣಿರೋರ್ಗೆ ಡೈರೆಕ್ಟ್ ಆಗಿ ಪೇಷಂಟ್ಗೆ ಅವ್ರಿಗೇನೆ ಗೊತ್ತಾಗುತ್ತೆ, ಪೇರೆಂಟ್ಸ್ಗೆ ಗೊತ್ತಾಗುತ್ತೆ, ಫ್ರೆಂಡ್ಸ್ಗೆ ನೋಡಿದ ತಕ್ಷಣ ಇವ್ರದ್ದು ಎರಡು ಕಣ್ಣು ಒಂದೊಂದ್ ದಿಕ್ಕಲ್ಲಿ ನೋಡ್ತಾ ಇದೆ ಅಂತ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ನಾವು ಹಾಸ್ಪಿಟಲ್ ಅಲ್ಲಿ ಬೇರೆ ಟೆಸ್ಟ್ಗಳು ಮಾಡ್ತೀವಿ. ಅದ್ರಲ್ಲಿ ನಾವು ಈ ಸ್ಕ್ವಿಂಟ್ ಯಾವ ದಿಕ್ಕಲ್ಲಿದೆ, ಒಳಗಡೆ ತಿರ್ಕೊಂಡಿದ್ಯಾ
ಹೊರಗಡೆ ತಿರ್ಕೊಂಡಿದ್ಯಾ, ಒಬ್ಬೊಬ್ರಿಗೆ ಮೇಲ್ಗಡೆ ಇರುತ್ತೆ ಡಿವಿಯೇಷನ್, ಒಂದ್ ಕಣ್ ಮೇಲೆ ಒಂದ್ ಕಣ್ ಕೆಳಗಡೆ ಇರುತ್ತೆ. ಸೊ ಈ ತರ ಡೈರೆಕ್ಷನ್ ಯಾವ ಕಡೆ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ತೀವಿ. ಮತ್ತೆ ಆಂಗಲ್ ನ ಎಸ್ಟಿಮೇಟ್ ಮಾಡ್ಕೊಂತೀವಿ. ಅಂದ್ರೆ ಇವ್ರಿಗೆ ಎಷ್ಟು ಡಿಗ್ರಿ ಇದೆ ಸ್ಕ್ವಿಂಟ್. ಸೊ ಈ ತರ ಇದ್ರೆ, ಸೊ ವೆದರ್ ಇಟ್ ಇಸ್ ನಮ್ಗೆ 30 ಡಿಗ್ರಿ ಇದೆಯಾ ಅಥವಾ 40 ಡಿಗ್ರಿ ಇದೆಯಾ, ಮೋರ್ ದೆನ್ 45 ಡಿಗ್ರೀಸ್ ಇದೆಯಾ ಅಂತ ನಾವು ಪ್ರಿಸಮ್ಸ್ ಯೂಸ್ ಮಾಡಿ ಆ ನಾವು ಅಮೌಂಟ್ ಆಫ್ ಡಿವಿಯೇಷನ್, ಅಂದ್ರೆ ಫಸ್ಟ್ ನಾವು ಡೈರೆಕ್ಷನ್ ತಿಳ್ಕೊಂತೀವಿ, ನಂತರ ಇದು ಎಷ್ಟು ಡಿಗ್ರಿ ಇದೆ ಡಿವಿಯೇಷನ್ ಅಂತ ತಿಳ್ಕೊಂತೀವಿ. ಅದನ್ನ ಪ್ರಿಸಮ್ಸ್ ಯೂಸ್ ಮಾಡಿ ಮೆಜರ್ ಮಾಡ್ತೀವಿ. ಇದು ಏನಕ್ಕೆ ಬೇಕು ಅಂದ್ರೆ ನಾವು ಅವ್ರಿಗೆ ಮುಂದೆ ಆಪರೇಷನ್ ಮಾಡ್ಬೇಕಾದ್ರೆ ಇಷ್ಟು ಮೆಲ್ಗಣ್ಣಿರೋರ್ಗೆ ಇಷ್ಟು ಮಿಲಿಮೀಟರ್ ಸರ್ಜರಿ ಬೇಕಾಗುತ್ತೆ, ಆತರ ಕ್ಯಾಲ್ಕುಲೇಷನ್ಸ್ ಗೆ ಬೇಕಾಗುತ್ತೆ. ಅದ್ರ ಜೊತೆ ನಾವು ಅವ್ರದ್ದು ದೃಷ್ಟಿ ಎಷ್ಟಿದೆ, ಅವ್ರದ್ದು ಡೆಪ್ತ್ ಪರ್ಸೆಪ್ಷನ್ ಎಷ್ಟಿದೆ, ಮತ್ತೆ ಅವ್ರಿಗೆ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆಯಾ ಅದನ್ನ ಚೆಕ್ ಮಾಡ್ತೀವಿ. ಮತ್ತೆ ಮೂಮೆಂಟ್ಸ್, ಕಣ್ಣು ಚೆನ್ನಾಗಿ ತಿರುಗ್ತಾ ಇದೆಯಾ, ಅಂದ್ರೆ ರೈಟ್ ಸೈಡ್ ನೋಡ್ತಾ ಇದಾರ, ಲೆಫ್ಟ್ ಸೈಡ್, ಮೇಲೆ ಕೆಳಗಡೆ, ಈ ಮೂವ್ಮೆಂಟ್ಸ್ ಚೆನ್ನಾಗಿದ್ಯಾ ಅಂತ ನೋಡ್ತೀವಿ. ಯಾಕೆಂದ್ರೆ ಒಂದು ಅಡಲ್ಟ್ಸ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ಬರೋ ಮೆಲ್ಗಣ್ಣಲ್ಲಿ ಅವ್ರಿಗೆ ಮೂವ್ಮೆಂಟ್ ಕಡಿಮೆ ಇರುತ್ತೆ. ಮುಂಚೆ ನಾನು ಹೇಳಿದ ತರ ಮೆದುಳಿನಲ್ಲಿ ತೊಂದರೆ ಇದ್ದಾಗ ಏನಾಗುತ್ತೆ, ಈ ಮಾಂಸಗಳು, ಕಣ್ಣಿನ ಮಾಂಸ ತಿರುಗೋದು ಕಡಿಮೆ ಆಗುತ್ತೆ. ಸೊ ಆ ತರದವ್ರಿಗೆ ಕಣ್ಣಿನ ಮೂಮೆಂಟ್ ಕಡಿಮೆ ಇರುತ್ತೆ. ಸೊ ಅದು ಕೂಡ ಚೆಕ್ ಮಾಡ್ತೀವಿ. ಮತ್ತೆ ಕಡಿಮೆ ಇದ್ರೆ ಎಷ್ಟು ಕಡಿಮೆ ಇದೆ, ಜಾಸ್ತಿ ಇದ್ರೆ ಎಷ್ಟು ಜಾಸ್ತಿ ಇದೆ. ಸೊ ಇದೆಲ್ಲ ಟೆಸ್ಟ್ ಗಳನ್ನ ನಾವು ಮಾಡ್ಕೊಂತೀವಿ. ಅದ್ರ ಜೊತೆ ಥರೋ ಐ ಎಕ್ಸಾಮಿನೇಷನ್, ಅಂದ್ರೆ ಕಣ್ಣಿನ ಮುಂದಿನ ಪದರಗಳು ಮತ್ತೆ ಕಣ್ಣಿನ ಹಿಂದೆ ಅಕ್ಷಿಪಟಲ ಅಂತ ಏನ್ ಹೇಳ್ತೀವಿ, ರೆಟಿನಾ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದು ಎಲ್ಲ ಚೆನ್ನಾಗಿದ್ಯಾ ಅಂತ ಇದೆಲ್ಲ ಟೆಸ್ಟ್ ಗಳನ್ನ ಹಾಸ್ಪಿಟಲ್ ಬಂದಾಗ ಇವೆಲ್ಲ ಟೆಸ್ಟ್ ನಾವು ಮಾಡ್ತೀವಿ. ಅಂದ್ರೆ ಇದೇ ಕರೆಕ್ಟ್ ಏಜ್ ಅಂತ ಹೇಳಕ್ ಆಗೋದಿಲ್ಲ. ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಬೇಸಿಕಲಿ ಎಷ್ಟು ಅರ್ಲಿ ಆಗಿ ಮಾಡ್ತೀವೋ ಅಷ್ಟು ಬೆಟರ್. ಅಂದ್ರೆ ನಾವು ಎಷ್ಟು ಕ್ವಿಕ್ ಆಗಿ ಇದನ್ನ ಆಪರೇಟ್ ಮಾಡ್ತೀವೋ ಅಷ್ಟು ಒಳ್ಳೇದು. ಆದ್ರೆ 0 to 6 months ಅಲ್ಲಿ ಮಾಡೋದಿಲ್ಲ. 6 ತಿಂಗಳು ಒಳಗಡೆ, ಯಾಕೆಂದ್ರೆ ಇನ್ನ ಕಣ್ಣು ಬೆಳವಣಿಗೆ ಅಷ್ಟೊಂದು ಆಗಿರೋದಿಲ್ಲ, ಹಂಗಾಗಿ 6 ತಿಂಗಳು ಒಳಗಡೆ ನಾವು ಮಾಡೋದಿಲ್ಲ. ಬಟ್ 6 months ಆನ್ವರ್ಡ್ಸ್, ಜನರಲಿ 2 ವರ್ಷದ ಒಳಗಡೆ ಮಾಡೋದು ಒಳ್ಳೇದು ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಮುಂದೆ ನಾನು ಹೇಳಿದ ತರ ನಮ್ಗೆ ಮೆಲ್ಗಣ್ಣು ಒಂದು ಮೆಕ್ಯಾನಿಕಲ್ ಕರೆಕ್ಷನ್ ಜೊತೆ ಕಣ್ಣಿನ ದೃಷ್ಟಿ ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ನಾವು ಎಷ್ಟು ಅರ್ಲಿ ಮಾಡ್ತೀವೋ ಅಷ್ಟು ಒಳ್ಳೇದು. ಒಂದೊಂದ್ ಮೆಲ್ಗಣ್ಣಲ್ಲಿ ಕಾನ್ಸ್ಟೆಂಟ್ ಆಗಿ ಇರಲ್ಲ, ಅಂದ್ರೆ ಯಾವಾಗ್ಲೂ ಇರೋದಿಲ್ಲ, ಒಂದೊಂದ್ ಸತಿ ಕಾಣ್ತಾ ಇರುತ್ತೆ. ಆ ತರದವ್ರಿಗೆ ಸ್ವಲ್ಪ ವೇಟ್ ಮಾಡ್ಬೋದು. ಬಟ್ ಎನಿ ಟೈಮ್ ಅವ್ರನ್ನ ನೋಡಿದಾಗ ಯಾವಾಗ್ಲೂ ಮೆಲ್ಗಣ್ ಕಾಣ್ತಾ ಇದೆ ಅಂದ್ರೆ ಅವ್ರಿಗೆ ನಾವು ಸ್ವಲ್ಪ ಬೇಗನೆ ಆಪರೇಷನ್ ಮಾಡ್ಬೇಕಾಗತ್ತೆ. ಮತ್ತೆ ವಯಸ್ಕರಲ್ಲಿ ಬರೋ ಮೆಲ್ಗಣ್ಣಲ್ಲಿ ಸ್ವಲ್ಪ ವೇಟ್ ಮಾಡ್ತೀವಿ. ಅವ್ರಿಗೆ ನಾವು ಯೂಶಲಿ 3 to 6 months ತಂತಾನೆ ಏನಾದ್ರೂ ರಿಕವರಿ ಆಗುತ್ತಾ ಅಂತ ನೋಡ್ತೀವಿ. ಆದ್ರೆ 6 ತಿಂಗಳಾದ್ಮೇಲೂ ಅವ್ರಿಗೆ ರಿಕವರಿ ಆಗಿಲ್ಲ ಅಂದ್ರೆ ಅವ್ರಿಗೆ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಅಂದ್ರೆ ಇದು ಒಂಥರ ಪ್ಯೂರ್ಲಿ ಫಿಸಿಕ್ಸ್ ತರ. ಈಗ ನೀವು ಟಗ್ ಆಫ್ ವಾರ್ ನೋಡಿರ್ಬೋದು, ರೋಪ್ ಅಲ್ಲಿ ಆಡ್ತಾರೆ. ಈಗ 2 ಟೀಮ್ ಇರುತ್ತೆ, ಒಬ್ರು ಈ ಕಡೆ ಎಳಿತಾ ಇರ್ತಾರೆ, ಒಬ್ರು ಈ ಕಡೆ ಎಳಿತಾ ಇರ್ತಾರೆ. ಈಗ 2 ಟೀಮ್ ಅಲ್ಲಿ ಸೇಮ್ ಎನರ್ಜಿ, ಸೇಮ್ ಪವರ್ ಇದ್ದಾಗ ಯಾವ ಕಡೆನೂ ಮೂವ್ ಆಗಲ್ಲ. ಅದೇ ತರ ನಮ್ ಕಣ್ಣಲ್ಲಿ ಒಂದ್ ಮಜಲ್ಲು ಆಚೆ ಎಳಿಯುತ್ತೆ, ಒಳಗಡೆ ಇರೋ ಮಜಲ್ಲು ಕಣ್ಣನ್ನ ಒಳಗಡೆ ಎಳಿಯುತ್ತೆ. ಇದು ಎರಡರಲ್ಲೂ ಸೇಮ್ ಪವರ್ ಇದ್ದಾಗ ನಮ್ಮ ಕಣ್ಣು ಸ್ಟ್ರೇಟ್ ಆಗಿರುತ್ತೆ. ಈಗ ಆಚೆ ಇರೋ ಮಜಲ್ಲು ಸ್ಟ್ರಾಂಗ್ ಆಗಿದ್ದಾಗ ನಮ್ ಮೆಲ್ಗಣ್ಣು ಔಟ್ವರ್ಡ್ ತಿರ್ಕೊಡುತ್ತೆ. ಆವಾಗ ಏನ್ ಮಾಡ್ತೀವಿ ನಾವು, ಆಚೆ ಇರೋ ಮಜಲ್ನ ಸ್ವಲ್ಪ ಲೂಸ್ ಮಾಡ್ತೀವಿ, ಸಡ್ಲ ಮಾಡ್ತೀವಿ, ಸೊ ದಟ್ ಅದು ಪವರ್ ಸ್ವಲ್ಪ ಕಡಿಮೆ ಆಗತ್ತರ. ಮತ್ತೆ ಇನ್ಸೈಡ್ ಇರೋ ಮಜಲ್ನ ಸ್ವಲ್ಪ ಟೈಟ್ ಮಾಡ್ತೀವಿ. ಸೊ ಈ ಆಪರೇಷನ್ ಇದು ಬೇಸಿಕ್ ಪ್ರಿನ್ಸಿಪಲ್, ನಮ್ದು ಸರ್ಜರಿ ಪ್ರಿನ್ಸಿಪಲ್ ಈ ತರ. ಅದೇ ತರ ಒಳಗಡೆ ಇರೋ ಮೆಲ್ಗಣ್ಣ ಇದ್ದಾಗ ಇನ್ನರ್ ಮಸಲ್ನ ಸ್ವಲ್ಪ ಲೂಸ್ ಮಾಡ್ತೀವಿ, ಔಟರ್ ಮಸಲ್ನ ಸ್ವಲ್ಪ ಟೈಟ್ ಮಾಡ್ತೀವಿ. ಸೊ ಈ ತರ ಪ್ರೊಸೀಜರ್ ಇರುತ್ತೆ. ಇದನ್ನ ಮ್ಯಾನ್ಯಲ್ಲಿನೇ ಮಾಡ್ಬೇಕಾಗತ್ತೆ. ಈ ಕರಿಗುಡ್ಡೆ ಸುತ್ತ ನಮ್ಗೆ ಏನ್ ವೈಟ್ ಪೋರ್ಷನ್ ಇದೆಯಾ ಆ ಪೋರ್ಷನ್ ಅಲ್ಲಿ ಇದು ಕಂಪ್ಲೀಟ್ಲಿ ಕಣ್ಣಿನ ಹೊರಗಡೆ ಮಾಡೋ ಆಪರೇಷನ್. ಈ ಪೊರೆ ಆಪರೇಷನ್ ತರ ಕಣ್ಣು ಒಳಗಡೆ ಏನು ಮಾಡೋದಿಲ್ಲ, ಕಣ್ಣು ಹೊರಗಡೆ ಮಾಡ್ತೀವಿ.
ಮಸಲ್ ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆ ಪವರ್ ನ ಬ್ಯಾಲೆನ್ಸ್ ಮಾಡ್ತೀವಿ. ಈ ಸೀಸಾ ತರ ನೀವು ಅದು ಅಥವಾ ಈ ಟಗ್ ಆಫ್ ವಾರ್ ಅಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂತೀವೋ ಸ್ಟ್ರಾಂಗ್ ಟೀಮ್ ನ ವೀಕ್ ಸ್ವಲ್ಪ ಬ್ಯಾಲೆನ್ಸ್ ಯಾವ ತರ ಮಾಡ್ತೀವೋ ಆ ತರ ಈ ಮಸಲ್ ಅಡ್ಜಸ್ಟ್ ಮಾಡೋದ್ರಿಂದ ಕಣ್ಣು ಔಟ್ ಇರೋದನ್ನ ಇನ್ ಮಾಡ್ತೀವಿ ಅಥವಾ ಇನ್ನಿರೋದನ್ನ ಔಟ್ ಸೈಡ್ ತಿರ್ಗಿಸ್ಬೋದು. ತುಂಬಾ ಅದೇ ನಿಮ್ಗೆ ಹೇಳಿದ ತರ ವ್ಯಾಯಾಮ, ಕಣ್ಣಿನ ವ್ಯಾಯಾಮ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಸರ್ಜರಿ ನಾವ್ ಇನ್ನ ಡಿಸೈಡ್ ಮಾಡಿಲ್ಲ ಅಥವಾ ನಾವು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಮಾಡ್ಬೇಕು ಆತರ ಎಲ್ಲ ಇದ್ದಾಗ ಎಕ್ಸರ್ಸೈಸಸ್ ತುಂಬಾ ಹೆಲ್ಪ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಮ್ ಕಣ್ಣುಗಳು ಆಚೆ ತಿರ್ಕೊಂಡಿರೋ ಕಣ್ಣಿಗೆ ಎಕ್ಸರ್ಸೈಸ್ ತುಂಬಾ ಹೆಲ್ಪ್ ಆಗುತ್ತೆ ವ್ಯಾಯಾಮ ಅಂತ. ಅಂದ್ರೆ ಈಗ ನಾವು ಯಾವ್ದೇ, ಈಗ ಸಪೋಸ್ ನಾವು ಬೈಸೆಪ್ಸ್ ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ನಾವು ಪುಷಪ್ಸ್ ಮಾಡ್ತೀವಿ ಅಥವಾ ವೆಯ್ಟ್ಸ್ ಎತ್ತುತ್ತೀವಿ. ಯಾವ ರೀತಿಯಲ್ಲಿ ನಾವು ಆ ಮಸಲ್ ನ ನಾವು ಸ್ಟ್ರೆಂಥನ್ ಮಾಡ್ಕೊಂತೀವೋ ಅದೇ ತರ ನಮ್ಮ ಕಣ್ಣಿನ ಇನ್ಸೈಡ್ ಮಸಲ್, ಈ ಒಳಗಡೆ ಇರೋ ಮಸಲ್ ಅಂದ್ರೆ ಈಗ ನೋಡಿ, ನಾನು ದೂರ ನೋಡ್ತಾ ಇದ್ದಾಗ ನನ್ ಕಣ್ಣು ಸ್ಟ್ರೇಟ್ ಆಗಿರುತ್ತೆ, ಅದೇ ನಾನು ಹತ್ರ ನೋಡಿದಾಗ ನಮ್ ಕಣ್ಣು ಒಳಗಡೆ ಬರುತ್ತೆ. ಸೊ ಈ ತರ ನಾವು ಸಿಂಪಲ್ ಎಕ್ಸರ್ಸೈಸ್ ಫಿಂಗರ್ ಪುಷಪ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ದೂರದಿಂದ ಈ ತರ ಹತ್ರ ತಗೊಂಡ್ ಬಂದಾಗ ಇನ್ನರ್ ಮಸಲ್ಸ್ ವರ್ಕ್ ಆಗುತ್ತೆ. ಸೊ ಇದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕಣ್ಣಿನ ವ್ಯಾಯಾಮ. ಸೊ ಇದೇ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಇವಾಗ ಸುಮಾರು ಸಾಫ್ಟ್ವೇರ್ಸ್ ಎಲ್ಲ ಇದೆ ಕಂಪ್ಯೂಟರ್ ಅಲ್ಲಿ. ಹೋಮ್ ಎಕ್ಸರ್ಸೈಸಸ್ ಅಂತ, ಹೋಮ್ ಆರ್ಥೋಪ್ಟಿಕ್ ಎಕ್ಸರ್ಸೈಸ್ ಅಂತ ಹೇಳ್ಕೊಡ್ತೀವಿ. ಅದ್ರಲ್ಲಿ ಗೇಮ್ಸ್ ಇರುತ್ತೆ. ಯಾಕಂದ್ರೆ ನಾವು ಮಕ್ಕಳಲ್ಲಿ ಈ ತರ ಫಿಂಗರ್ ಪುಷಪ್ ಮಾಡಿ ಅಂದ್ರೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಲರಿಂಗ್ ಮಾಡಿ ಅಂತ ಹೇಳ್ತೀವಿ ಅಥವಾ ಕ್ರಾಫ್ಟ್ ಮಾಡಿ ಅಂತ ಹೇಳ್ತೀವಿ. ಅದೇ ತರ ನಾವು ಆಫೀಸ್ ಬೇಸ್ಡ್ ಎಕ್ಸರ್ಸೈಸಸ್ ಬೇರೆ ಮಕ್ಕಳು ಪೇರೆಂಟ್ಸ್ ಜೊತೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಬಂದು ಎಕ್ಸರ್ಸೈಸ್ ಮಾಡ್ತಾರೆ. ಇಲ್ಲ ಅಂದ್ರೆ ನಾವು CD ಅಥವಾ ಒಂದು ಪ್ರೋಗ್ರಾಮ್ ನ ಮನೆಯಲ್ಲೇ ಕೊಟ್ಬಿಟ್ಟು ಬೇಸಿಕ್ ಪ್ರಿನ್ಸಿಪಲ್ ಏನು ಅಂದ್ರೆ ಹತ್ರದ ಕೆಲಸ ಮಾಡ್ಬೇಕು. ಸೊ ಅದು ಮಾಡಿದಾಗ ಈ ಇನ್ನರ್ ಮಸಲ್ಸ್ ಸ್ಟ್ರಾಂಗ್ ಆಗಿ ಆಚೆ ಇರೋ ಮೆಲ್ಗನ್ನು ಸ್ವಲ್ಪ ಕಂಟ್ರೋಲಿಗೆ ತರ್ಬೋದು. ಸೊ ಈ ಎಕ್ಸರ್ಸೈಸ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ.